ಐಟಿ ರೀಫಂಡ್ ಎಷ್ಟು ದಿನದಲ್ಲಿ ನಿಮ್ಮ ಖಾತೆಗೆ ಬರುತ್ತೆ? ಈ 5 ತಪ್ಪು ಮಾಡಿದ್ರೆ ರೀಫಂಡ್ ವಿಳಂಬ ಪಕ್ಕ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿದ ನಂತರ ಬಹುತೇಕ ತೆರಿಗೆದಾರ ಮನಸ್ಸಿನಲ್ಲಿ ಮೂಡುವ ಮೊದಲ ಪ್ರಶ್ನೆ ಒಂದೇ: ನನ್ನ ತೆರಿಗೆ ರೀಫಂಡ್ ಯಾವಾಗ ಖಾತೆಗೆ ಬರುತ್ತೆ? ಕೆಲವು ವರ್ಷಗಳ ಹಿಂದೆ ಈ ಪ್ರಶ್ನೆಗೆ ಉತ್ತರ ಪಡೆಯಲು ತಿಂಗಳುಗಟ್ಟಲೆ ಕಾಯಬೇಕಾಗ್ತಿತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಆದಾಯ ತೆರಿಗೆ ಇಲಾಖೆಯ ಹೊಸ ತಂತ್ರಜ್ಞಾನ ವ್ಯವಸ್ಥೆಯಿಂದಾಗಿ ಅನೇಕ ತೆರಿಗೆದಾರರು 7 ರಿಂದ 10 ಕೆಲಸದ ದಿನಗಳಲ್ಲೇ ತಮ್ಮ ಬ್ಯಾಂಕ್ ಖಾತೆಗೆ ರೀಫಂಡ್ ಪಡಿತಾರೆ. ಎಲ್ಲರಿಗೂ ಇದೇ ವೇಗದಲ್ಲಿ ಹಣ ಬರೋದಿಲ್ಲ. ಕೆಲವರಿಗೆ ಇನ್ನು 4 ರಿಂದ 5 ವಾರಗಳು, ಕೆಲವೊಮ್ಮೆ ಅದಕ್ಕಿಂತಲೂ ಹೆಚ್ಚು ಸಮಯ ಕಾಯಬೇಕಾಗಬಹುದು. ಐಟಿಆರ್ ಸಲ್ಲಿಸಿದ ತಕ್ಷಣ ರೀಫಂಡ್ ಬರೋದಿಲ್ಲ. ಮೊದಲು ತೆರಿಗೆದಾರರು ತಮ್ಮ ರಿಟರ್ನ್ ಅನ್ನು ವೆರಿಫೈ ಮಾಡಬೇಕು. ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರವೇ ಆದಾಯ ತೆರಿಗೆ ಇಲಾಖೆ ರೀಫಂಡ್ ಪ್ರಕ್ರಿಯೆಯನ್ನು ಆರಂಭಿಸುತ್ತೆ. ತೆರಿಗೆ ಇಲಾಖೆಯ ಮಾಹಿತಿ ಪ್ರಕಾರ ಸಾಮಾನ್ಯವಾಗಿ ಈ ವೆರಿಫಿಕೇಶನ್ ಪೂರ್ಣಗೊಂಡ ಬಳಿಕ 4 ರಿಂದ 5 ವಾರಗಳಲ್ಲಿ ರೀಫಂಡ್ ಜಮೆ ಆಗುತ್ತೆ. ಆದರೆ ದಾಖಲೆಗಳು ಸರಿಯಾಗದಿದ್ದರೆ ಈಗ ಬಹುತೇಕ ಪ್ರಕರಣಗಳಲ್ಲಿ ಹಣ ಇನ್ನೂ ಬೇಗ ಬರುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ಆದಾಯ ತೆರಿಗೆ ಇಲಾಖೆಯ ಸಂಪೂರ್ಣ ವ್ಯವಸ್ಥೆ ಡಿಜಿಟಲ್ ಆಗಿದೆ. ಈಗ ಇಲಾಖೆ AIS ಅಂದ್ರೆ ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್, TIS ಟ್ಯಾಕ್ಸ್ ಪೇಯರ್ ಇನ್ಫಾರ್ಮೇಶನ್ ಸಮ್ಮರಿ, ಫಾರ್ಮ್ 26AS ಪ್ರೀಫಿಲ್ಡ್ ITR, TDS ಮಾಹಿತಿ, ಬ್ಯಾಂಕ್ ಕಂಪನಿಗಳು, ಶೇರ್ ಬ್ರೋಕರ್ಗಳು ಸೇರಿದಂತೆ ವಿವಿಧ ಮೂಲಗಳಿಂದ ಬರುವಂತಹ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಪರಿಶೀಲಿಸುತ್ತೆ. ನೀವು ನೀಡಿದ ಮಾಹಿತಿಯು ಇಲಾಖೆಯು ದಾಖಲೆಗಳು ಒಂದಕ್ಕೊಂದು ಹೊಂದಿದರೆ ನಿಮ್ಮ ರೀಫಂಡ್ ಬೇಗನೆ ಮಂಜೂರಾಗುತ್ತೆ. ಸಲ್ಲಿಕೆ ಮಾಡುವಾಗ ತಪ್ಪುಗಳನ್ನು ಮಾಡಿದರೆ ರೀಫಂಡ್ ತಡವಾಗಬಹುದು. ತೆರಿಗೆ ತಜ್ಞರ ಪ್ರಕಾರ ಕೆಲವು ಸಾಮಾನ್ಯ ತಪ್ಪುಗಳಿಂದಲೇ ರೀಫಂಡ್ ವಿಳಂಬ ಆಗುತ್ತೆ. AIS ಮತ್ತು ITR ಮಾಹಿತಿಯಲ್ಲಿ ವ್ಯತ್ಯಾಸ ಕೂಡ ಇರುತ್ತೆ. TDS ವಿವರಗಳು ಸರಿಯಾಗಿ ಹೊಂದಿಕೆಯಾಗದಿರುವುದು, ಬ್ಯಾಂಕ್ ಖಾತೆ ಸಂಖ್ಯೆ ಅಥವಾ IFSC ಕೋಡ್ ತಪ್ಪಾಗಿರುತ್ತೆ, ಬಂಡವಾಳ ಲಾಭ ಸರಿಯಾಗಿ ಘೋಷಿಸದಿರುವುದು, ವಿದೇಶಿ ಆದಾಯ ಇದ್ದರೆ ಅದನ್ನು ನಮೂದಿಸದೇ ಬಿಡುವುದು, ITR ಸಲ್ಲಿಸಿದ ಬಳಿಕ ವೆರಿಫೈ ಮಾಡದಿರುವುದು. ಎಲ್ಲರಿಗೂ 7 ರಿಂದ 10 ದಿನಗಳಲ್ಲಿ ರೀಫಂಡ್ ಸಿಗುತ್ತಾ? ಇಲ್ಲ. ಕೆಲವು ರಿಟರ್ನ್ಗಳು ಆದಾಯ ತೆರಿಗೆ ಇಲಾಖೆಯ ರಿಸ್ಕ್ ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕ್ ವಿಶೇಷ ಪರಿಶೀಲನೆಗೆ ಆಯ್ಕೆಯನ್ನ ಮಾಡುತ್ತೆ. ಆದಾಯವನ್ನ ಕಡಿಮೆ ತೋರಿಸಿರುವ ಅನುಮಾನ, ಮಾಹಿತಿ ಅಪೂರ್ಣವಾಗಿರುವುದು ಅಥವಾ ತೆರಿಗೆ ವಂಚನೆ ಸಾಧ್ಯತೆ ಕಂಡು ಬಂದರೆ ರಿಟರ್ನ್ ಹೆಚ್ಚಿನ ಪರಿಶೀಲನೆಗೆ ಒಳಗಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ರೀಫಂಡ್ ಬರಲು ಹೆಚ್ಚು ಸಮಯ ಕೂಡ ಹಿಡಿಯಬಹುದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.